ಡಿಯರ್ ಫ್ರೆಂಡ್, ನಾವಿವತ್ತು ಪಾಣಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ಸರ್ಕಾರದ ಆದೇಶದಂತೆ ಸರ್ಕಾರ ಸೌಲಭ್ಯವನ್ನು ಪಡೆಯಲು ಪಾಣಿಗೆ ಆಧಾರ್ ಲಿಂಕ್ ಕಡ್ಡಾಯವಾಗಿದೆ. ನಾವಿವತ್ತು ಯಾವ ರೀತಿ ಪಾಣಿಗೆ ಆಧಾರ್ ಲಿಂಕ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಬಂದಂತಹ ಟಿ ಪಿಯನ್ನು ನಾವು ಎಂಟ್ರಿ ಮಾಡಿ ಲಾಗಿನನ್ನು ಮಾಡೋಣ. ಸರ್ಕಾರದ ವತಿಯಿಂದ ಅಥವಾ ಕೇಂದ್ರ ಸರ್ಕಾರದ ವತಿಯಿಂದ ಬರತಕ್ಕಂತಹ ಸೌಲಭ್ಯವನ್ನು ಪಡೆದುಕೊಳ್ಳಲು, ಅಂದರೆ ಬರ ಪರಿಹಾರ ಇರ್ಬೋದು, ಫಸಲ್ ವಿಮಾ ಯೋಜನೆ ಇರ್ಬೋದು, ಹಣವನ್ನು ಪಡೆದುಕೊಳ್ಳಲು ಕಡ್ಡಾಯವಾಗಿ ಲಿಂಕ್ ಆಗಿದೆ. ಮೊದಲಿಗೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ಆಧಾರ್ ಕಾರ್ಡಿನಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ಸಹ ನಾವು ಅಲ್ಲಿ ಎಂಟ್ರಿಯನ್ನು ಮಾಡಬೇಕು. ಎಂಟ್ರಿ ಮಾಡಿ ಐ ಅಗ್ರಿ ಅಂತಕ್ಕಂತಹ ಒಂದು ಬಟನನ್ನು ಕ್ಲಿಕ್ ಮಾಡಿಬಿಟ್ಟು ನಂತರ ವೆರಿಫೈಯನ್ನು ಕ್ಲಿಕ್ ಮಾಡಬೇಕು. ವೆರಿಫೈ ಕ್ಲಿಕ್ ಮಾಡಿದ ಮೇಲೆ ನೀವು ಎಂಟರ್ ಮಾಡಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಅಂತೇಳ್ಬಿಟ್ಟು ಪರಿಶೀಲನೆ ಮಾಡುತ್ತೆ. ಪರಿಶೀಲನೆ ಮಾಡಿದ ನಂತರ KYCಯನ್ನು ಮಾಡಬೇಕು. ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನಂತರ ನಿಮ್ಮ ಲಿಂಕ್ ಆಗಿರುವ ಆಧಾರ್ಗೆ ಟಿ ಪಿ ಜನರೇಟ್ ಆಗ್ತದೆ. ಆ ಟಿ ಪಿಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆ ಟಿ ಪಿಯನ್ನು ಎಂಟ್ರ್ ಮಾಡಿದ ಮೇಲೆ ಅಂದರೆ ಲಿಂಕ್ ಅದು KYC ಪ್ರೊಸೆಸ್ ಇಲ್ಲಿಗೆ ಮುಗಿಯುತ್ತೆ. ಈ ನಿಮ್ಮ ಮೊಬೈಲಿಗೆ ಬಂದಂತಹ ಒಂದು ಟಿ ಪಿಯನ್ನು ನಾವೀಗ ಎಂಟ್ರಿ ಮಾಡೋಣ. ನಂತರ ಇಲ್ಲಿ ಲಿಂಕಿಗೆ ಸ್ಟೇಟಸ್ಗೆ ಹೋಗಿ ನಿಮಗೆ FID, ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ತಕ್ಕಂಥ FID ಇಲ್ಲಿ ಓಪನ್ ಆಗುತ್ತೆ. ಆ FID ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಇನ್ನೊಂದು ಸತಿ ಟಿ ಪಿ ವೆರಿಫೈಯನ್ನು ಕೇಳುತ್ತೆ. ಆ ಟಿ ಪಿ ವೆರಿಫೈಯನ್ನು ಮಾಡಿ ನೋಡ್ರಿ, ಈಗ ಅದೇ ಲಿಂಕ್ ಆಗಿರ್ತಕ್ಕಂಥ ಮೊಬೈಲಿಗೆ ಮತ್ತೊಮ್ಮೆ ಟಿ ಪಿ ಬರುತ್ತೆ. ಟಿ ಪಿಯನ್ನು ಎಂಟ್ರಿ ಮಾಡೋಣ. ಎಂಟ್ರಿ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿಲಿ, ನಿಮ್ಮ ಪಾಣಿಗೆ ಆಧಾರು ಲಿಂಕ್ ಆಯಿತು. ನಂತರ ಇನ್ನೊಂದು ಪಾಣಿ ಇದೆ ಇವ್ರದ್ದು, ಅದನ್ನೇ ಕ್ಲಿಕ್ ಮಾಡಿ ಮತ್ತೆ ಸೇಮ್ ಮತ್ತೆ ಇನ್ನೊಮ್ಮೆ ಟಿ ಪಿ ಬರೋಲ್ಲ. ಅದೇ ಟಿ ಪಿ ಕ್ಯಾರಿಫೈ ಆಗಿ ನಿಮ್ಮ ಪಾಣಿಗೆ ಆಧಾರ್ ಲಿಂಕ್ ಜೋಡಣೆ ಆಗಿದೆ. ಇದೇ ರೀತಿ ನಿಮಗೆ ಹೊಸ ಸರ್ಕಾರದ ಸೌಲಭ್ಯಗಳು, ಆನ್ಲೈನ್ ಅರ್ಜಿಗಳನ್ನು ತಿಳಿದುಕೊಳ್ಬೇಕು ಅಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಲೋ ಮಾಡ್ತೀರಿ. ಸರ್ಕಾರದಿಂದ ಬಂದಂತಹ ಹೊಸ ಯೋಜನೆಗಳನ್ನು ನಾವು ಮೊದಲಿಗೆ ನಮ್ಮ ಚಾನಲ್ನಲ್ಲಿ ಹಾಕಲಾಗುವುದು. ವಂದನೆಗಳು ಫ್ರೆಂಡ್ಸ್.